ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನಾ. ನಾವಿವತ್ತು ಹೊರಟಿದ್ವಿ ಕೃಷಿ ಮೇಳಗೆ. ಪ್ರತಿ ವರ್ಷ ಅಟೆಂಡ್ ಮಾಡ್ತೀವಿ ಇಲ್ಲ ಅಂತಲ್ಲ, ಬಟ್ ಲಾಸ್ಟ್ ಡೇ ಅಟೆಂಡ್ ಮಾಡ್ತಾ ಇದ್ವಿ ಅಥವಾ ಟೈಮ್ ಎಲ್ಲ ಆಗೋದ್ಮೇಲೆ ಹೋಗ್ತಾ ಇದ್ವಿ. ಬಟ್ ಈ ಸರ್ತಿ ಡೇಟ್ ಎಲ್ಲ ನೆನ್ಪಿಟ್ಕೊಂಡು ಇವತ್ತು ಏನು ಬೇರೆ ಕೆಲಸ ಇಟ್ಕೊಂಡಿರಾ ಪರ್ಟಿಕ್ಯುಲರ್ ಆಗಿ ಇಲ್ಲಿಗೆ ಬರಬೇಕು ಅಂತಾನೆ ಬಂದಿದ್ದೀವಿ. ಕೃಷಿ ಮೇಳ ನಡೀತಾ ಇರೋದು ಬೆಂಗಳೂರಿನಲ್ಲಿರೋ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ, ಅಂದ್ರೆ ನಮ್ಮ GKVK ನಲ್ಲಿ ನವೆಂಬರ್ 13th 16th ವರೆಗೆ ನಡೆಯುತ್ತೆ ಇದು. ಈ ಮೇಳನ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ಸೇರಿ ಆಯೋಜಿಸ್ತವೆ. ಆಕ್ಚುಲಿ GKVK ಈ ಇನ್ಸ್ಟಿಟ್ಯೂಟ್ ಜಾಗ ಬಂದು 1300 acres ವರೆಗೂ ಇದೆ. ಇಲ್ಲಿ ಹೊಸ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳು, ತಳಿಗಳು, ಜಾನುವಾರುಗಳು ಮತ್ತು ಸಾವಯವ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ, ಕೃಷಿ ಪ್ರವಾಸೋದ್ಯಮ ಇದು ಸೇರಿದಂತೆ ತುಂಬ ಹಲವಾರು ಕೃಷಿಗೆ ಸಂಬಂಧಿಸಿರುವಂಥ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ತಗೋಬೋದು. ನನಗಿದ್ರ ಬಗ್ಗೆ ಎಲ್ಲ ಅಷ್ಟೊಂದು ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ನಮ್ಮ ಅತ್ತೆಗೆ ಇದ್ರ ಬಗ್ಗೆ ತುಂಬ ಆಸಕ್ತಿ ಇರೋದ್ರಿಂದ ಅವ್ರ ಹಿಂದೆ ಸುಮ್ಮನೆ ಓಡಾಡಿದ್ದಾಗೋಯ್ತು. ಆ್ಯಕ್ಚುಲಿ ಈ ಕಲರ್ ತೆಂಗಿನಕಾಯಿ ಬಂದು ನಾನು ಕೇರಳದ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ ಅದು ಕೇರಳದಲ್ವಂತೆ, ತಮಿಳ್ನಾಡುದಂತೆ. ಅದಾದಮೇಲೆ ನಮ್ಮ ಕಡೆ ಎಲ್ಲ ಅಂದರೆ ಟಿಪ್ಟು ತೆಂಗಿನಕಾಯಿ ಎಲ್ಲ ಮಾಮೂಲಿ ದಪ್ಪ ಇರುತ್ತೆ, ಬಟ್ ಆ ಕಲರ್ ತೆಂಗಿನಕಾಯಿ ಬಂದು ತಮಿಳ್ನಾಡುದು. ನೆಕ್ಸ್ಟ್ ಸ್ಟಾಲ್ ಬಂದು ಚಕ್ಲಿ ಒತ್ತದಾಗಿತ್ತು. ನಾವು ಇದನ್ನು ಒಂದು ಸತಿ ಯಾವುದೋ ಒಂದು ಎಕ್ಸಿಬಿಷನಲ್ಲಿ ನೋಡಿ ತೊಗೊಂಡು ಬಂದಿದ್ವಿ, ಬಟ್ ವೇಸ್ಟ್ ಅನಿಸ್ತು. ಯಾಕಂದರೆ ಅದು ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಕಲಿಸೋ ಹಿಟ್ಟು ಮೇಲೆ ಅದು ಸಾಫ್ಟ್ ಆಗಿದ್ದರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ನಿಜವಾಗ್ಲೂ ಬರಲ್ಲ. ಇಲ್ಲೊಂದು ಕಡೆ ನೀರಾ ಟೇಸ್ಟ್ ಮಾಡೋಣ ಅಂತ ತೊಗೊಂಡ್ವಿ, ಬಟ್ ನನಗದು ಸ್ಮೆಲ್ ನೋಡಿ ಟೇಸ್ಟ್ ಮಾಡಬೇಕು ಅಂತಲೂ ಅನಿಸ್ಲಿಲ್ಲ. ಆ್ಯಂಡ್ ಕೃಷಿ ಮೇಳದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ದಯವಿಟ್ಟು ಕ್ಯಾಶ್ ತೊಗೊಂಡು ಹೋಗಿ. ಬಿಕಾಸ್ ಅಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಸಿಗೋಲ್ಲ, ಈವನ್ ಕಾಲ್ ಮಾಡಲಿಕ್ಕೂ ನೆಟ್ವರ್ಕ್ ಸಿಗೋಲ್ಲ. ಪೇಮೆಂಟ್ ಮೋಡು ಕಾರ್ಡ್ ಆಗಿರಲಿ, ಗೂಗಲ್ ಪೇ, ಫೋನ್ಪೇ ಇದು ಯಾವುದು ವರ್ಕ್ ಆಗೋಲ್ಲ. ಬಿಕಾಸ್ ನೆಟ್ವರ್ಕ್ ಅಂತೂ ಕಂಪ್ಲೀಟ್ಲಿ ಝೀರೋ ಇರುತ್ತೆ. ಆ ನೀರ ಎಲ್ಲ ತೊಗೊಂಡಿದ ತಕ್ಷಣ ಕುಡಿದು ಬಿಡಬೇಕು, ಇಲ್ಲಾಂದರೆ ಅದು ಹುಳಿ ಬಂದುಬಿಡುತ್ತೆ. ಹಾಗಾಗಿ ಅವರು ಐಸಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿರ್ತಾರೆ. ಈ ಕಡೆ ಕಾಕಿ ಕಾಲು ತಾಣ ಕಾರ್ ತಾಣ ಬದಲಿದೆ, ತಾಣ ಬಿಡೋಣ. ಇದೆಲ್ಲ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದರು. ಮತ್ತು ಇದೆಲ್ಲ ನೋಡೋದಕ್ಕೆ ನಿಜವಾಗ್ಲೂ ಕ್ಯಾಮ್ರಾಕ್ಕೆ ನಾಟ್ ಡೂ ಜಸ್ಟಿಸ್ ಅನಿಸುತ್ತೆ. ಬಿಕಾಸ್ ಕಣ್ಣಿಂದ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿತ್ತು. ಇದಕ್ಕೆಲ್ಲ ಎಷ್ಟು ಎಫರ್ಟ್ಸ್ ಇರುತ್ತೆ ನಾವು ಹೇಳೋಕ್ಕೆ ಆಗೋಲ್ಲ. ಎಷ್ಟು ದಿವಸಗಳಿಂದ ಇದನ್ನೆಲ್ಲ ಮಾಡಿರ್ತಾರೆ ಅಂತ. ಫ್ಲವರ್ಸ್ ಎಲ್ಲ ಕೂಡ ಅಷ್ಟು ಫ್ರೆಶ್ ಆಗಿತ್ತು. ಸ್ನೋ ಸಿಟಿ ಟಿಕೆಟ್ ಪ್ರೈಸ್ ಬಂದುಬಿಟ್ಟು 600 rupees ಇರುತ್ತೆ. ಆ್ಯಂಡ್ ವೀಕೆಂಡ್ಸ್ ಅಂತ ತೊಗೊಂಡ್ರೆ 700, 750 ಈ ಥರ ಎಲ್ಲ ಇರುತ್ತೆ. ಬಟ್ ನಮಗಿಲ್ಲಿ 400 rupeesಗೆ ಟಿಕೆಟ್ ಸಿಕ್ತು. ನಾನು ಸ್ನೋ ಸಿಟಿನ ನೋಡಿರಲಿಲ್ಲ, ಮೈಸೂರಲ್ಲಿ ನೋಡಿದ್ದೆ, ಬಟ್ ಬ್ಯಾಂಗ್ಳೂರಲ್ಲಿರೋದು ನೋಡಿರಲಿಲ್ಲ. ಓಕೆ, ಹೋಗಿ ಬರ್ಬೋದಲ್ವ, ಇಷ್ಟೊಂದು ಡಿಸ್ಕೌಂಟ್ ಸಿಗುವಾಗ ಯಾಕೆ ಬಿಡೋದು ಅಂತ ಅಂದ್ಬಿಟ್ಟು ನಾನು 4 ಟಿಕೆಟ್ಸ್ ತೊಗೊಂಡೆ 1600 rupees ಕೊಟ್ಟು. ಬಟ್ ಅವ್ರು ಜೆನ್ಯೂನ್ ಇದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಡೌಟ್ ಆಯಿತು. ಆಮೇಲೆ ಅವ್ರ ID ಕಾರ್ಡ್ ಎಲ್ಲ ಚೆಕ್ ಮಾಡಿ ಆಮೇಲೆ ಓಕೆ ಅಂತ ಅಂದ್ಬಿಟ್ಟು ಪೇ ಮಾಡಿ ತೊಗೊಂಡಿದ್ದು ನಾನು. ಆ್ಯಂಡ್ ಈ ಟಿಕೆಟ್ಸ್ ನಮಗೆ ಫೆಬ್ರವರಿವರೆಗೂ ವ್ಯಾಲಿಡ್ ಇರುತ್ತೆ. ಫೆಬ್ರವರಿ ಒಳಗೆ ನಾವು ಯಾವಾಗ ಬೇಕಾದರೂ ಹೋಗ್ಬೋದು, ಅದಾದಮೇಲೆ ಹೋದರೆ ವ್ಯಾಲಿಡ್ ಇರೋದಿಲ್ಲ. ಹಾನೆಸ್ಟಾಗಿ ಹೇಳಬೇಕಂದ್ರೆ ಈ ಕೃಷಿ ಮೇಳದಿಂದ ಏನೋ ಕಲ್ತ್ಕೊಂಡು ಗಿಡ ನೆಡಬೇಕು, ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದಂತೂ ನನಗೆ ನಿಜವಾಗ್ಲೂ ಇಲ್ಲ. ಬಟ್ ನಮ್ಮ ಅತ್ತೆಗೆ ತುಂಬ ಇಂಟ್ರೆಸ್ಟು. ಆ ಗಿಡ, ಈ ಹೂವು, ಆ ಹಣ್ಣು, ಆ ಕಾಯಿ, ಈ ಥರದ್ರೆಲ್ಲ ತುಂಬ ಇಂಟ್ರೆಸ್ಟ್ ಅವ್ರಿಗೆ. ಅವ್ರ ಜೊತೆಲಿ ನಾನು ಸುಮ್ಮನೆ ಬರ್ತೀನಿ. ಯಾವುದಾದ್ರೂ ತಿಂಡಿ ಸ್ಟಾಲು ಈ ಥರ ಏನಾದರೂ ಸ್ಟಾಲ್ಸ್ ಇದ್ದರೆ ಅವ್ರು ನನಗೇನಾದರೂ ಕೊಡಿಸ್ತಾ ಇರ್ತಾರೆ. ನಾನು ತಿನ್ಕೊಂಡು ಕುಡ್ಕೊಂಡು ಹಿಂದೆ ಓಡಾಡ್ಕೊಂಡಿರ್ತೀನಿ ಅಷ್ಟೇ. ಆಲ್ಮೋಸ್ಟ್ 3 or 4 yearsಯಿಂದ ನಾನು ಕೃಷಿ ಮೇಳಕ್ಕೆ ಬರ್ತಾಯಿದ್ದೀನಿ.
ಈ ಥರ ಅವ್ರ ಸ್ಟಾಲ್ಸಲ್ಲಿ ಅಲ್ಲಲ್ಲೇ ಎಲ್ಲ ಅರೇಂಜ್ ಮಾಡಿರ್ತಾರೆ. ಇಲ್ಲೆಲ್ಲ ಪಿಕ್ಚರ್ಸ್ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಕೂಡ. ಪ್ರತಿಯೊಂದು ಸ್ಟಾಲ್ಸಲ್ಲೂ ಬೇರೆ ಬೇರೆ ವೆಜಿಟೇಬಲ್ಸು, ಬೇರೆ ಬೇರೆ ಫ್ರೂಟ್ಸ್ ಇಟ್ಟಿರ್ತಾರೆ. ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ನಾವು ಹೋಗಿದ್ದ ದಿವಸ ಮೇ ಬಿ ನಾವು ಸೆಕೆಂಡ್ ಡೇನೇ ಹೋಗಿದ್ವಲ್ಲ, ಹಾಗಾಗಿ ಅಷ್ಟು ಫ್ರೆಶ್ ಆಗಿತ್ತು ಅನಿಸುತ್ತೆ. ಬಟ್ ಲಾಸ್ಟ್ ಡೇ ನಾವೆಲ್ಲ ಹೋಗ್ತಾಯಿದ್ರೆ ಮೇ ಬಿ ಮಿಕ್ಕಿರೋದೆಲ್ಲ ಸೇಲ್ ಮಾಡಿಬಿಟ್ಟು ಹೋಗ್ತಾರೆ, ಆವಾಗ ಸ್ವಲ್ಪ ಬಾಡಿರುತ್ತೆ. ಇನ್ನು ಇದೆಲ್ಲ ಬಂದು ತೆಂಗಿನ ನಾರಿಂದ ಮಾಡಿರೋಂಥದ್ದು. ನಿಮ್ಗೆ ಇಲ್ಲಿ ಬಂದು ಇಂಟ್ರೆಸ್ಟ್ ಇದೆ ಬಟ್ ಕೇಳಕ್ಕೆ ಟೈಮ್ ಇಲ್ಲ ಅಂತಂದರೆ ಅವ್ರು ನಿಮಗೆ ವೋಚರ್ಸ್ ಕೊಡ್ತಾರೆ. ಅದು ತೊಗೊಳ್ಬೇಕಾದ್ರೆ ಆಮೇಲೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಂಬೆಹಣ್ಣು ಗಿಡಗಳು ತೊಗೊಳ್ತಾ ಇದ್ರು, ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿ. ಇದೆಲ್ಲ ಹೆಂಗೆ ಅಂದರೆ ಗಿಡಗಳೆಲ್ಲ ಮುಂಚೆಲ್ಲ ಒಂದು ಸೀಸನ್ ಇರ್ತಾಯಿತ್ತು, ಆ ಸೀಸನಲ್ಲಿ ಬಂದು ಸ್ಟಾಪ್ ಆಗಿಬಿಡ್ತಾಯಿತ್ತು. ಬಟ್ ಇದು ಹೋಲ್ 365 ಡೇಸ್ ಕೂಡ ಹಣ್ಣು ಬಿಡ್ತಾ ಇರುತ್ತೆ ಈ ಗಿಡ. ಆ್ಯಂಡ್ ಇಲ್ಲಿ ತೊಗೊಳ್ತಾ ಇರೋದು ಆ ಶೋ ಫ್ಲವರ್ಸ್ದು ಗಡ್ಡೆಗಳು. ಅದರಲ್ಲಿ ಬೇರೆ ಬೇರೆ ಕಲರ್ಸ್ದೆಲ್ಲ ಒಂದೇ ಪ್ಯಾಕಲ್ಲಿ ಕೊಟ್ಟಿರ್ತಾರೆ. 150 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಒಂದು ಪ್ಯಾಕೆಟ್. ಇದೆಲ್ಲ ಪುಟ್ಟಾಗಿ ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಬೇರೆ ವರ್ಲ್ಡೇ ಅಂತ ಅನಿಸುತ್ತೆ ಆ ಪರ್ಟಿಕ್ಯುಲರ್ ಸ್ಟಾಲ್. ನಾನು ಮೇಳಕ್ಕೆ ಬಂದು ಏನು ಮಾಡ್ತೀನೋ ಇಲ್ವೋ, ಈ ಥರ ಕಡೆ ಬಂದು ವೀಡಿಯೋಸ್ ಅಂತೂ ತೊಗೊಳ್ತೀನಿ. ಒಂದೇ ದಿವಸಕ್ಕೆ ಕಂಪ್ಲೀಟ್ ಕೃಷಿ ಮೇಳ ನೋಡ್ತೀನಿ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ. ಜಸ್ಟ್ ನೋಡ್ಕೊಂಡು ಹೋಗ್ಬೋದು. ಬಟ್ ಅದ್ರ ಬಗ್ಗೆ ಕಲಿತೀನಿ, ತಿಳ್ಕೊತೀನಿ ಅಂತಂದರೆ ಒಂದೊಂದು ಸ್ಟಾಲಲ್ಲೇ ನೀವು ಲೈಕ್ ಹಾಫ್ ಆನ್ ಅವರ್ ಈ ಥರ ಸ್ಪೆಂಡ್ ಮಾಡಬೇಕಾಗತ್ತೆ. ಸೊ ಇಂಟ್ರೆಸ್ಟ್ ಇರೋದು ಮಾತ್ರ ನೋಡ್ಕೊಂಡು ಹೋದರೆ ಉತ್ತಮ. ಈ ಮೇಳದಲ್ಲಿ ನನಗೆ ತುಂಬ ಕ್ಯೂಟ್ ಅಂತ ಅನಿಸಿದ್ದು ಇದು ಎತ್ತಿನ ಗಾಡಿಗಳು. ಎಲ್ಲ ಹ್ಯಾಂಡ್ಮೇಡ್ ಅಂತೆ, ಇದೆಲ್ಲ ಹುಬ್ಳಿ ಕಡೆಯವರು ಮಾಡಿರೋದು. ಈ ದೊಡ್ಡದು ಜೋಡಿ ಎತ್ತು ಮತ್ತು ಎತ್ತಿನ ಗಾಡಿ ಬಂದು 30,000 ಆ್ಯಂಡ್ ಇದು ಪುಟ್ಟದ್ದು ಬಂದು 15,000 ರುಪೀಸ್. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಗೇನ್ ಸ್ನ್ಯಾಕ್ಸ್ ಟೈಮ್ ಮಜ್ಜಿಗೆ ಸಿಕ್ತು, ತುಂಬ ಚೆನ್ನಾಗಿತ್ತು. ಅಕ್ಷಯ ಕಲ್ಪ ಅಂತೆ. ಯೂಶ್ವಲಿ ನಂದಿನಿದು ಮಸಾಲ ಬಟರ್ ಮಿಲ್ಕ್ ನನಗೇನು ಅಷ್ಟೊಂದು ಇಷ್ಟ ಆಗೋದಿಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ ಬಿಟ್ಟರೆ ಏನೋ ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಅಕ್ಷಯ ಕಲ್ಪ ಅವ್ರದ್ದು ಬಟರ್ ಮಿಲ್ಕ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬ್ರೆಡ್ ಮತ್ತು ಗುಲ್ಕನ್ನು, ಬಟರ್ ಗುಲ್ಕನ್ ಕೊಟ್ಟಿದ್ರು. ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಬಟ್ ಏನಂದರೆ ಹಸು ಅನ್ನೋದೇ ಕಾಣಿಸ್ಲಿಲ್ಲ, ಯಾಕಂದರೆ ಅಲ್ಲಿ ಇಲ್ಲಿ ಆಳುಮುಳು ತಿನ್ಕೊಂಡು ಹೋಗ್ತಾನೆ ಇದ್ವಿ. ಆಗಿನ ಕಾಲದಲ್ಲಿ ಒಲೆ ಅಂದರೆ ಇಟ್ಟಿಗೆ ಇಟ್ಟು, ಸೌದೆ ಇಟ್ಟು ಎಷ್ಟೊಂದೆಲ್ಲ ಕೆಲಸ ಇರ್ತಿತ್ತು. ಬಟ್ ಇವಾಗ ಎಲ್ಲ ರೆಡಿ ಬಂದುಬಿಟ್ಟಿದೆ. ಇನ್ನು ಈ ಮಷಿನರೀಸು ಇದಕ್ಕೆಲ್ಲ ನಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಜಸ್ಟ್ ನೋಡಿಕೊಂಡು ಸುಮ್ಮನೆ ಮುಂದೆ ಬಂದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಅಬ್ಸರ್ವ್ ಮಾಡ್ದಂಗೆ ಎಲ್ಲದಕ್ಕೂ ಮಷಿನ್ಸ್ ಇದೆ. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ತಿಳ್ಕೋಬೇಕು ಅಷ್ಟೇ. ಇನ್ನು ಈ ಅನಿಮಲ್ ಹಸ್ಬೆಂಡ್ರಿ ಅಂತ ಬಂದರೆ ಕೋಳಿಗಳಿದ್ವು, ಸುಮಾರು ನಾಟಿ ಕೋಳಿಗಳು, ಬೇರೆ ಬೇರೆ ತಳಿಯ ಕೋಳಿಗಳು, ಅದಾದಮೇಲೆ ಡಕ್ಸ್ ಇತ್ತು, ಈ ಥರ ಸುಮಾರಿತ್ತು. ನನಗೆ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಹೋರಿಗಳಿಗೂ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಇಷ್ಟು ಚೆನ್ನಾಗಿ ಸಾಕ್ತಾರೆ ಅಂತ. ಕೊಂಬುಗಳಿಗೆ ತುದಿಲಿ ಬೆಳ್ಳಿದು ಪ್ಲೇಟ್ ಕೂಡ ಹಾಕಿದ್ದಾರೆ, ನೀವು ಅಬ್ಸರ್ವ್ ಮಾಡಬಹುದು ವಿಡಿಯೋದಲ್ಲಿ. ಕೃಷಿ ಮೇಳದ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಹೋರಿಗಳು ಅಂತಲೇ ಹೇಳ್ಬೋದು. ಎಷ್ಟೋ ಜನ ಹೋರಿಗಳು ನೋಡೋಕ್ಕೆ ಅಂತಲೇ ಬಂದಿದ್ದರು. ಹಾಗೆ ನನ್ನ ತಮ್ಮ ಕೂಡ ಅದರಲ್ಲೊಬ್ಬ. ಆಮೇಲೆ ಎಮ್ಮೆಗಳಲ್ಲೂ ಬೇರೆ ಬೇರೆ ತಳಿಗಳಿದೆಯಂತೆ. ಇದೆರಡು ಬಂದು ಬನ್ನೂರು ಕುರಿಗಳು. ಎಷ್ಟು ಕ್ಯೂಟಾಗಿದ್ವು ಅಂದರೆ, ಈ ಹಸು ಪರ್ಟಿಕ್ಯುಲರ್ ಆಗಿ ದರ್ಶನ್ ಅವ್ರ ಹತ್ರ ಇದೆ. ಮುಟ್ಬೇಡಿ. ಆ್ಯಂಡ್ ಈ ರ್ಯಾಬಿಟ್ಸ್ನ ನೋಡಿದ್ರೆ ಯಾರಿಗೆ ತಾನೇ ಕ್ಯೂಟ್ ಅನ್ಸಲ್ಲ, ಯಾರಿಗೆ ತಾನೇ ಎತ್ಕೊಂಡು ಮುದ್ದಾಡಬೇಕು ಅನ್ಸಲ್ಲ. ಹಾಗೆ ನನಗೂ ಕೂಡ ಅನ್ನಿಸ್ತು. ಆ್ಯಂಡ್ ಈ ಜರ್ಮನ್ ರ್ಯಾಬಿಟ್ ಮಾತ್ರ ಒಂಥರ ಗ್ರೇ ಕಲರ್, ಸ್ವಲ್ಪ ದಪ್ಪ ಇತ್ತು ನಾರ್ಮಲ್ ರ್ಯಾಬಿಟ್ಸ್ಗಿಂತ. ಆ್ಯಂಡ್ ಮೋರೋವರ್ ಅಲ್ಲಿ ಹೇಳ್ತಾ ಇದ್ರು ಯಾರೂ ಪ್ರಾಣಿಗಳನ್ನ ಮುಟ್ಬೇಡಿ ಅಂತ. ಬಟ್ ಅಷ್ಟು ಕ್ಯೂಟಾಗಿರೋದು ನೋಡಿದ್ರೆ ಮುಟ್ಟಲ್ಲೇ ಇರೋಕ್ಕೆ ಮನಸ್ಸೇ ಆಗಲಿಲ್ಲ. ಇನ್ನು ಈ ಟ್ರೆಡಿಷ್ನಲ್ ವೇ ಆಫ್ ಎಕ್ಸ್ಟ್ರಾಕ್ಟಿಂಗ್ ಆಯಿಲ್ ಅಂತ ಏನಿದೆ ಅಂದರೆ ಗಾಂಡದಿಂದ ಎಣ್ಣೆ ತೆಗಿಯೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಕಡಲೆ ಎಣ್ಣೆ ಆಗಿರ್ಬೋದು, ಅದು ಕೂಡ ಅಲ್ಲಿ ಮಾಡಿ ತೋರಿಸ್ತಾ ಇದ್ರು. ಹಿಂದೆ ಎಲ್ಲ ಇದೇ ಆಯಿಲ್ ಬಳಸ್ತಾ ಇದ್ರು, ಅದಾದಮೇಲೆ ಬೇರೆ ಬೇರೆ ಎಣ್ಣೆಗಳು ಬಂತು. ಇವಾಗ ಮತ್ತೆ ಬ್ಯಾಕ್ ಟು ಪಿವಿಲಿಯನ್ ಅನ್ನೋ ಹಾಗೆ ಅದೇ ಆಯಿಲ್ನ ಕೇಳ್ತಾರೆ ಜನ. ನಿಜವಾಗ್ಲೂ ಹಸುಗಳು ಒಂದೊಂದು ನೋಡೋಕೆ ಹೆಂಗೆ ಕಾಣುತ್ತೆ ಅಂತಂದರೆ, ಪಾಪ ಅವುಗಳೇನೋ ಮುಗ್ಧ ಪ್ರಾಣಿಗಳು ಸೈಲೆಂಟಾಗೆ ನಿಂತಿವೆ. ಬಟ್ ಅದ್ರ ಆಕಾರ, ಅದ್ರ ಸೈಜ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಹತ್ರ ಕೈ ಇಡೋದಿರಲಿ, ಹತ್ರ ನಿಂತು ವೀಡಿಯೋ ಮಾಡೋಕ್ಕೂ ಭಯ ಆಗುತ್ತೆ. ಜಸ್ಟ್ ಒಳಗಡೆನೇ ಒಂದು ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗುತ್ತೆ, ವಾಟ್ ಇಫ್ ಅದು ಕೊಂಬಿಂದ ಗುದ್ದುಬಿಟ್ರೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ನನಗಂತೂ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಭಯ ಆಯಿತು ಅದನ್ನು ನೋಡುವಾಗ. ಜಾಸ್ತಿ ಹಸುಗಳೇ ಇದ್ದಿದ್ದು, ಬಟ್ ಇದು ಯಾವುದೋ ಒಂದೇ ಒಂದು ಕುದುರೆ ಮಾತ್ರ ಇತ್ತು. ಇದು 2ನೇ ದಿನದ ಕೃಷಿ ಮೇಳ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಆ್ಯಂಡ್ ಬಿಸಿಲಿಗೆ ತುಂಬ ಧಗೆ ಅನ್ನಿಸ್ತಾ ಇತ್ತು. ಆ್ಯಂಡ್ ಧೂಳು ಕೂಡ ಜಾಸ್ತಿ ಎದ್ದೊಳ್ತಾ ಇತ್ತು, ಅಷ್ಟು ಜನ ಇದ್ದರು. ಇದೇನೋ ಮಷಿನ್ ಬಂತು, ನಾನು ಅಂದ್ಕೊಂಡೆ ಏನೋ ಸ್ಪ್ರೇ ಮಾಡ್ತಾ ಇದ್ದಾರೆ ಅಂತ. ಬಟ್ ಆಮೇಲೆ ಗೊತ್ತಾಯ್ತು ಅದು ವಾಟರ್ ಸ್ಪ್ರೇ ಮಾಡ್ತಾ ಇರೋದು, ಧೂಳು ಆರ್ದಿರ ಇರಲಿ, ಸೊ ದ್ಯಾಟ್ ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು.
ನಾನು ಯಾವತ್ತೂ ಈ ಆ್ಯಕ್ಟಿವಿಟಿ ಮಾಡಿರಲಿಲ್ಲ ಪಾಟ್ ಮೇಕಿಂಗು. ನನ್ನ ಮಗನ ಸ್ಕೂಲಲ್ಲಿ ಒಂದು ಸರ್ತಿ ಅರೇಂಜ್ ಮಾಡಿದರು, ಬಟ್ ಗೊತ್ತಿಲ್ಲ, ಮೇ ಬಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಬೇಗ ಬಂದುಬಿಟ್ಟಿದ್ದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ನೋಡಿದಾಗ. ಓಕೆ, ನಾನು ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಒಂಥರ ಚೆನ್ನಾಗಿರುತ್ತೆ, ಬಟ್ ನಾವೇ ಇಂಡಿಪೆಂಡೆಂಟಾಗಿ ಮಾಡಬೇಕಂದ್ರೆ ನಿಜವಾಗ್ಲೂ ಆಗೋಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಅದಕ್ಕೆ ತುಂಬಾ ಬೇಕು, ಸ್ವಲ್ಪ ಅಲ್ಲ. ಅವ್ರು ನಮಗೆ ಸ್ವಲ್ಪ ಗ್ರಿಪ್ಪೆಲ್ಲ ಹಿಡ್ಕೊಳ್ತಾರೆ ಅವರೇ. ನಾವು ಕೈ ಫುಲ್ಲು ಫ್ರೀಯಾಗಿ ಬಿಡಬೇಕು, ಅವರೇ ನಮಗೆ ಕೈ ಹಿಡ್ಕೊಳ್ತಾರೆ. ಸೊ ದಟ್ ಅವರೇ ಎಲ್ಲೆಲ್ಲಿ ಪ್ರೆಸ್ ಮಾಡಬೇಕು ಅಲ್ಲಿ ಪ್ರೆಸ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನಮ್ಮ ಕೈಯಿಂದನೇ ಮಡಕೆ ಮಾಡಿಸ್ತಾರೆ. 100 rupees ಏನೋ ತೊಗೊಳ್ತಾರೆ ಈ ಆ್ಯಕ್ಟಿವಿಟಿಗೆ. ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಎಕ್ಸಿಬಿಟ್ ಮಾಡಿದರು ಅಂತಂದರೆ ಲೈಕ್ ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಡಿಸಿಪ್ಲೀನ್ಡ್ ಆಗಿತ್ತು. ಪ್ರತಿಯೊಂದು ಸ್ಟಾಲಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದರು. ಅಲ್ಲಿ ಹೋದರೆ ನಿಜವಾಗ್ಲೂ ಅನಿಸುತ್ತೆ ಇಷ್ಟೊಂದೆಲ್ಲ ಇದೆಯಾ ಅಂತ. ನಾವು ಸುಮಾರು ವೀಡಿಯೋಸಲ್ಲೆಲ್ಲ ನೋಡಿರ್ತೀವಿ ತುಂಬ ಉದ್ದ ಇರೋ ಬಾಳೆ ಗೊನೆ ಎಲ್ಲನೂ, ಬಟ್ ಆ ಥರದ್ದೆಲ್ಲ ನಿಜವಾಗ್ಲೂ ಇರುತ್ತೆ. ನಾವು ಅಂದ್ಕೊಳ್ತೀವಿ AI ಅಂತ, ಬಟ್ ಇಲ್ಲ, ಎಷ್ಟು ಥರ ಅಂದರೆ ಕ್ರಾಸ್ ಮಾಡಿ ಹೈಬ್ರಿಡ್ಸ್ ಮಾಡಿರ್ತಾರೆ ಅಂತಂದರೆ. ಇದನ್ನ ಸಹಸ್ರ ಬಾಳೆ ಅಂತ ಕೂಡ ಅಂತಾರೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದು, ತುಂಬ ಜನ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ಅದ್ರ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೆಲ್ಲ. ಬಟ್ ಅದು ವೇಸ್ಟ್ ಅಂತ ನನಗನ್ಸುತ್ತೆ. ಯಾಕಂದರೆ ಇಲ್ಲಿ ಮಕ್ಕಳಿಗೆ ವಾಶ್ರೂಮ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ತುಂಬಾ ದೂರ ಹೋಗಬೇಕು. ಆ್ಯಂಡ್ ಫುಡ್ ಕೋರ್ಟ್ ಅಂತ ತೊಗೊಂಡ್ರೆ ಫುಡ್ ಕೋರ್ಟ್ಗೂ ತುಂಬಾ ದೂರ ಹೋಗಬೇಕು. ಒಂದು ಸೈಡ್ ಮಾಡಿಬಿಟ್ಟಿದ್ದಾರೆ ಫುಡ್ ಕೋರ್ಟು. ಅದರಲ್ಲಿ ನಿಮಗೆ 50 rupees ಕೊಟ್ಟು ಊಟ ತೊಗೊಳ್ಬೋದು, ಊಟ ಸಿಗುತ್ತೆ. ಆ್ಯಂಡ್ ಆ 50 rupees ಕ್ಯೂನೇ ಬಂದು ನಿಮಗೆ ಮೀಟ್ರ್ಗಟ್ಟಲೆ ಇರುತ್ತೆ. ಇಲ್ಲ ನಾವು ಸೆಪ್ರೇಟ್ ಸ್ಟಾಲಲ್ಲಿ ಹೋಗಿ ತಿಂತೀವಿ ಅಂತಂದರೆ ಅದು ಮಾಡ್ಬೋದು, ಬಟ್ ತುಂಬಾ ದೂರ ಇರುತ್ತೆ. ಮಕ್ಕಳನ್ನ ಎತ್ಕೊಂಡು ಇಲ್ಲೆಲ್ಲ ನಾನು ತಿರುಗಾಡಿಸ್ತೀನಿ ಅಂದರೆ ಖಂಡಿತವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಮಕ್ಕಳನ್ನ ಕರ್ಕೊಂಬರೋದನ್ನ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ಆಲ್ಮೋಸ್ಟ್ ಮೇಲಾಗಿ ಬಂದಿದ್ದವ್ರ ಕೈಯಲ್ಲೆಲ್ಲ 2 ಕಡ್ಡಿ 3 ಕಡ್ಡಿ ನೋಡಿದೆ ಈ ಥರ ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು. ಬಟ್ ಧೂಳು ಕೂತ್ಕೊಳ್ಳುತ್ತೆ ಅಂತ ಒನ್ ಟೈಮ್ ನೀರಲ್ಲಿ ಹಚ್ಚಿದ್ರೆ ಕಂಪ್ಲೀಟಾಗಿ ಕಲರ್ ಹೊಟ್ಟೋಗ್ಬಿಡುತ್ತೆ. ನಾನು ವಾಶ್ ಮಾಡಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್. ಎಲ್ಲ ಮುಗಿಸಿ ಲಾಸ್ಟ್ ಒನ್ ಇದು ಸಾಕಾಗ್ಬಿಟ್ಟಿತ್ತು. ಸೊ ಎಲ್ಲ ತೊಗೊಂಡು ಗಿಡಗಳನ್ನೆಲ್ಲ ತೊಗೊಂಡು ಕೂತಿದ್ವಿ. ಕಾರ್ ತುಂಬಾ ದೂರ ಇತ್ತು. ತೊಗೊಂಡೆಲ್ಲ ಕಾರಲ್ಲಿ ಇಟ್ಬಿಡೋಣ ಅಂತಂದರೆ ಆಗಲಿಲ್ಲ. ಸೊ ಎಲ್ಲನೂ ಕೈಯಲ್ಲೇ ಕ್ಯಾರಿ ಮಾಡಬೇಕಾಯ್ತು. ಇವತ್ತಿನ ದಿವಸ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅದಕ್ಕೆ ಫಿಲ್ಮ್ ಆ್ಯಕ್ಟರ್ ಜಗ್ಗೇಶ್ ಅವರು ಬರೋದಿತ್ತು. ನಮ್ಮತ್ತೆ ನೋಡ್ಕೊಂಡು ಹೋಗೋಣ ಅಂತಂದ್ರು. ನಾವಿಲ್ಲ, ಬಿಸಿಲು ಬೇರೆ ಇತ್ತಲ್ಲ, ಹೊರಟು ಬಿಡೋಣ ಅಂದ್ಬಿಟ್ಟು ತೊಗೊಂಡಿದ್ದಿದ್ದು ಗಿಡ ಎಲ್ಲ ಇಟ್ಕೊಂಡು ಕಾರ್ಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಬರುವಾಗ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಬೇಕು, ಬಟ್ ಗಿಡಗಳನ್ನೆಲ್ಲ ತೊಗೊಂಡು ಹೋಗ್ಲಿಕ್ಕಂದ್ರೆ ಬೇಕಾದರೆ 4 wheelersನ ಒಳಗಡೆ ಬಿಡ್ತಾರೆ. ಇಲ್ಲಿ ಬರೋರು ಯಾರು ಬರೀ ಕೈಯಲ್ಲಿ ಹೋಗಲ್ಲ, 1 ಅಥವಾ 2 ಗಿಡ ಆದರೂ ತೊಗೊಂಡು ಹೋಗ್ತಾರೆ. ನಮ್ಮ ಅತ್ತೆಗೆ ಸ್ವಲ್ಪ ಜಾಸ್ತಿನೇ ಗಿಡಗಳು ಹುಚ್ಚು, ಹಾಗಾಗಿ ತುಂಬ ಗಿಡಗಳನ್ನ ಚೂಸ್ ಮಾಡಿದ್ರು. ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲಿ ಬಂದಿದ್ದು ನಿಜವಾದ ರೈತರು ಖಂಡಿತ ಏನೂ ತೊಗೊಂಡೋಗಿಲ್ಲ. ನಾವು ಒಬ್ರನ್ನ ಮಾತಾಡ್ಸಿದ್ವಿ, ಅವ್ರು ಹೇಳ್ತಾ ಇದ್ರು ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಇಷ್ಟು ಜನದಲ್ಲಿ ಎಷ್ಟು ಜನ ವ್ಯವಸಾಯ ಮಾಡ್ತಾರೋ ಏನು ಕತೆನೋ ಅಂತ. ಆ್ಯಂಡ್ ಅದಂತೂ ಸತ್ಯ. ಯಾಕಂದರೆ ಇದು ಇವಾಗ ಕೇವಲ ಟೈಮ್ ಪಾಸ್ ಅಂತಲೂ ಕೆಲವರು ಬರ್ತಾರೆ ನಂತರ, ಬಟ್ ಕೆಲವರು ತುಂಬ ಜೆನ್ಯೂನಾಗಿ ಪ್ಯಾಷನ್ ಇಟ್ಕೊಂಡೇ ಬರ್ತಾರೆ. ನವೆಂಬರ್ 16ನೇ ತಾರೀಕುವರೆಗೂ ಕೃಷಿ ಮೇಳ ಇರುತ್ತೆ. ಲಾಸ್ಟ್ ಡೇ ಭಾನುವಾರ ಆಗಿರೋದ್ರಿಂದ ಬಿಗಿನಿಂಗಲ್ಲಿ ಎಕ್ಸಿಬಿಷನಿಗೆ ಮಾತ್ರ ಅಂತ ಗಿಡಗಳನ್ನ ಇಟ್ಟಿರ್ತಾರೆ, ಬಟ್ ಸ್ಟಾಲ್ಸ್ ತೆಗಿವಾಗ ಅದೆಲ್ಲ ಸೆಲ್ ಮಾಡಿ ಹೋಗ್ತಾರೆ. ಭಾನುವಾರ ಹೋದರೆ ಅದೊಂದು ಅಡ್ವಾಂಟೇಜ್ ನಿಮಗೆ. ಇನ್ನೂ ಗಿಡಗಳು ತೊಗೊಳ್ತಿದ್ರೇನೋ, ಬಟ್ ಕಾರಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ಬರ್ತೀನಿ. ಟೇಕ್ ಕೇರ್, ಬಾಯ್.